ಊರಿಂದು ಮೆಟ್ರೋನ ಕಟ್ತಾನೇ ಇದ್ದರು. ಎಷ್ಟೋ ವರ್ಷ ಕಟ್ತಾನೇ ಇದ್ದರು. ಆ ಗ್ರೀನ್ ಲೈನು, ಪರ್ಪಲ್ ಲೈನ್ ಬರೋ ಹೊತ್ತಿಗೆ ಅದು ಎಷ್ಟೋ ವರ್ಷಗಳಾದವು. ಯಾವಾಗಲಿಂದ ಶುರುವಾಯಿತು, ಸರ್ಕಾರಗಳು ಚೇಂಜ್ ಆದವು, ಆದರೂ ಕೂಡ ಮುಂದಕ್ಕೆ ಹೋಗಲಿಲ್ಲ. ಏನೋ ಒಂದು ಸಮಸ್ಯೆ, ಎಲ್ಲೋ ಒಂದು ಕಡೆ ಡ್ರಿಲ್ಲಿಂಗ್ ಮಿಷಿನ್ನು ಮೆಟ್ರೋ ಸ್ಟೇಷನ್ ಕಟ್ಟೋ ಜಾಗದಲ್ಲಿ ಬಿದ್ದೋಯ್ತು, ಅದನ್ನ ತೆಗಿಯೋಕ್ಕೆ ಸುಮಾರು ತಿಂಗಳು, ಹೀಗೆ ಏನೇನೋ ಅಥವಾ ಕೆಲವು ಕಡೆ ಸುರಂಗ ಕೊರಿಬೇಕಿತ್ತು. ಇವೆಲ್ಲನೂ ನೆನೆಸ್ಕೊಂಡು ಯಾಕೆ ಒಬ್ಬ ಪರ ರಾಜ್ಯದಿಂದ ಇಬ್ಬರು, ಒಂದು ಗಂಡು ಒಂದು ರಾಜ್ಯದಿಂದ ಬರ್ತಾನೆ, ಒಂದು ಹೆಣ್ಣು ಇನ್ನೊಂದು ರಾಜ್ಯದಿಂದ ಬರ್ತಾಳೆ. ಅವರಿಬ್ಬರು ಇಲ್ಲಿ ಬಂದಿರೋದು ಮೆಟ್ರೋ ಕಟ್ಟೋ ಟೈಮ್ಗೆ ಬರ್ತಾರೆ. ಅವನು ಮೆಟ್ರೋದಲ್ಲಿ ಕೂಲಿ ಗಿಲಿ ಮಾಡಿಕೊಂಡು ಮೆತ್ತಗೆ ಒಂದು ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾನೆ ನಾಯಕ. ಸುಭಾಷ್ ಚಂದ್ರ ಬೋಸ್ ಅಂತ ಅವನ ಹೆಸರು. ಅವಳು ಒಳ್ಳಿ ಅಂತ ಹೆಣ್ಣು. ಹೀಗೆ ಅವರಿಬ್ಬರು ಮಧ್ಯೆ ಮತ್ತು ಇನ್ನೂ ಕೆಲವರು ಗೆಳೆತನಗಳು ಎಲ್ಲ ಸೇರಿಕೊಂಡು ಅವನ ಮೇಲೆ ಕಣ್ಣು ಹಾಕೋ ಒಂದು ಹೆಣ್ಣು, ಹೀಗೆ ಏನೇನೋ ಒಂದು ಇದು ಮಾಡಿಕೊಂಡು ಪ್ಲಾಟ್ ಹಾಕ್ಕೊಂಡು ಇದು ಮೆಟ್ರೋ ಕಟ್ತಾನೇ ಇರ್ತಾರೆ. ಇವ್ರ ಪ್ರೇಮ ಬೆಳೀತಾನೇ ಇರುತ್ತೆ. ಇದು ರೈಲಿನೊಳಗೆ ಅರಳಿದ ಪ್ರೇಮ ಅಲ್ಲ, ರೈಲಿನೊಂದಿಗೆ ಅರಳಿದ ಪ್ರೇಮ ಇದು. ಎಷ್ಟೋ ಜನ ಅಂದರು ಇದೇನು ರೈಲಿನೊಂದಿಗೆ ಅಂತಿದೆ, ರೈಲಿನಲ್ಲಿ ಅರಳಿದ ಅಲ್ವಾ ಅಂತ. ಇಲ್ಲ, ಇದು ರೈಲಲ್ಲಿ ಅರಳೋದು ಭಾಳ ಬಂದಿದೆ ಕಥೆಗಳು, ಸಿನಿಮಾಗಳು. ಇದು ರೈಲಿನೊಂದಿಗೆ ಅರಳಿದ ಪ್ರೇಮ. ಯಾಕೆಂದರೆ ರೈಲು ಅರಳ್ತಾ ಇತ್ತು, ಪ್ರೇಮನೂ ಅರಳ್ತಾ ಇತ್ತು. ಹೇಗೆ ಅವರು ಜೀವನಕ್ಕೂ ರೈಲು ರೆಡಿಯಾಗೋಕ್ಕೂ ರೈಲಲ್ಲಿ ಅವ್ರು ಹೋಗೋಕ್ಕೂ ಒಂದು ತಾಳೆ ಹಾಕ್ತೀನಿ. ಇದನ್ನ ಇಷ್ಟವಾಗಿ ಬರೆದೆ, ಏಕೆಂದರೆ ಇದು ಕೂಡ ಅಷ್ಟೇ. ನಾನು ಯಾವಾಗಲೂ ತುಂಬ ಚಿಕ್ಕ ಅಧ್ಯಾಯಗಳ ಥರ ಬರೆದಿದ್ದೆ. ಆಮೇಲೆ ಯಾಕೋ ಬೇರೆ ಥರನೇ ಬರೆಯೋಣ ಅಂತ ಮತ್ತೆ 2ನೇ ಸಲ ಬರೆದಿದ್ದು. ವಿದ್ಯಾರಾಣಿ ಅವರು ಎಂದಿನಂತೆ ಈ ಪುಸ್ತಕನ ಪ್ರಕಟಿಸಿದ್ರು. 8 ಪುಸ್ತಕಗಳಲ್ಲಿ ಇದು ಒಂದು ರೈಲಿನೊಂದಿಗೆ ಅರಳಿದ ಪ್ರೇಮ. ತುಂಬ ಇಷ್ಟ ಆಯಿತು ನನಗೆ. ಅವರು ಈ ಸಲ ಎಲ್ಲ ಉಪಯೋಗಿಸಿ ಒಳ್ಳೆ ಕವರ್ ಪೇಜ್ ಮಾಡಿದ್ದಾರೆ 8 ಪುಸ್ತಕಕ್ಕೂ. ನಮಸ್ಕಾರ, ಧನ್ಯವಾದ ವಿದ್ಯಾರಾಣಿ ಅವರಿಗೆ, ನಿಮ್ಮ ಈ ಪ್ರೀತಿಗೆ ನಮಸ್ಕಾರ.